ಈ ವಿಡಿಯೋಗೆ 5000 ಲೈಕ್ಸ್ ಬಂದರೆ ಮಾತಿದೆ ಇದೊಂದು ಚೂರು ಇದಷ್ಟು ಕ್ಲೀನ್ ಮಾಡಿ ನಾರ್ಮಲ್ ಬೇರೆ ರೆಸಿಪೀಸ್ನ ಟ್ರೈ ಮಾಡಿದೆ, ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಬಟ್ ಗೆಸ್ಟ್ ಇಸ್ ಹಾರ್ಸ್ ರಾಜ. ಅಕ್ಕ ಬನ್ನಿ ಅಕ್ಕ, ನಮಗೆ ಮರ್ಯಾದೆನೇ ಇಲ್ಲ, ನಾವು ಹೋಗೋಣ ವಾಪಸ್ ಬನ್ನಿ. ಹಿಂಗೆ ತಿರ್ಗಿ ಹಿಂಗೆ ಅನ್ನಿ ನೀಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಎದ್ದೆ ಮಲ್ಕೊತಾಳೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ನವೀನ್ ಯೂಟ್ಯೂಬ್ ಚಾನಲ್. ನಾನು ಇವಾಗ ಎದ್ದೆ, ಟೈಮ್ ಆಲ್ರೆಡಿ ಇವಾಗ 7:30 ಆಗೋಗಿದೆ. ಈಗ ಎತ್ತಿದ್ದೀನಿ, ಬೇಗ ರೆಡಿಯಾಗಿ ನನ್ನ ಚಿಕನ್ ಪ್ರೋಟೀನ್ ಏನಿದೆ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಎಲ್ಲಿಗೆ ಏನು ಅಂತ ತೋರಿಸ್ತೀನಿ ಬನ್ನಿ. ಬಟ್ ಅದಕ್ಕೂ ಮುಂಚೆ ನಾನೇನೋ ತೋರಿಸ್ಬೇಕು ನಿಮಗೆ ಗೈಸ್. ಏನಂದರೆ ನೋಡಿ ಗೈಸ್, ನಾನು ಮಲ್ಕೊಂಡಿರೋ ದಿಮ್ಮ ಮೇಲೆ ಇವಳು ಹೆಂಗೆ ಮಲ್ಕೊಂಡಿದ್ದಾಳೆ ನೋಡಿ ಗೈಸ್. ನೋಡಿ, ನಾನು ಎದ್ದೆ ಮಲ್ಕೊತಾಳೆ ಗೈಸ್. ಓಕೆ, ಬೇಗ ರೆಡಿ ಆಗೋಣ. ಈಗ ನಾನು ರೆಡಿಯಾಗಿ ಬಂದೆ. ನಮ್ಮ ಮನೇಲಿ ಇನ್ನೂ ಯಾರೂ ಎತ್ತಿಲ್ಲ. ನನಗೂ ನೆನ್ನೆಯಿಂದ ಫುಲ್ ಸುಸ್ತು, ಕೈಂಡ್ ಆಫ್ ಫೀವರ್, ವಾಮಿಟಿಂಗ್ ಎಲ್ಲ. ಬಟ್ ಸ್ಟಿಲ್ ಹೋಗಬೇಕು, ಶೂಟ್ ಒಪ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಏನು ಮಾಡ್ತಿದ್ದೇನೆಂದರೆ, ನೈಟೇ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸೊ ಅದನ್ನು ಏರ್ ಫ್ರೈಯರ್ಗೆ ಹಾಕಿ ಕುಕ್ ಮಾಡಿ ತೊಗೊಂಡೋಗೋಣ. 20 ಮಿನಿಟ್ಸ್ ಆಗುತ್ತೆ. ಸೊ ನಾನು ಅಷ್ಟರಲ್ಲಿ ಬಿಡೋಕ್ಕೂ ಕರೆಕ್ಟ್ ಆಗುತ್ತೆ ಟೈಮಿಂಗ್ಸ್. ಸೊ ಬನ್ನಿ ಬೇಗ. ನೈಟೇ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಇದನ್ನು ಜಸ್ಟ್ ಏರ್ ಫ್ರೈಯರಿಗೆ ಪ್ಲೇಸ್ ಮಾಡ್ತೀನಿ. ಆಯಿಲ್ನ ಹಾಕಿದ್ದೀನಿ ಆಲ್ರೆಡಿ. ಜಸ್ಟ್ ಈ ಥರ ಪ್ಲೇಸ್ ಮಾಡ್ತೀನಿ. ಇದನ್ನೆಲ್ಲ ಈ ಥರ ಪ್ಲೇಸ್ ಮಾಡಾಯಿತು. ಇದನ್ನು ತೆಗೆದು ಹಾಕಿ ಸ್ಟಾರ್ಟ್ ಮಾಡಬೇಕು. ಚಿಕನ್ ಸ್ಟಾರ್ಟ್. ಸೊ ಇವಾಗ ಇಲ್ಲಿ ಕುಕ್ ಆಗುತ್ತೆ. ಅದು ಕುಕ್ ಆದಮೇಲೆ ಅದನ್ನು ಬಾಕ್ಸಿಗೆ ಪ್ಯಾಕ್ ಮಾಡಿ ತೊಗೊಂಡೋಗ್ತೀನಿ. ಬಿಕಾಸ್ ನಾನು ಮಾರ್ನಿಂಗ್ ಇವಾಗ ರೈಸ್ ತಿಂತಿಲ್ಲ. ಸೊ ಮಧ್ಯಾಹ್ನ ಒನ್ ಟೈಮ್ ಇಲ್ಲ ನೈಟ್ ಯಾವಾಗಾದರೂ ಒಂದ್ಸಲಿ ತಿಂತೀನಿ. ನೋಡೋಣ, ಮಧ್ಯಾಹ್ನ ರೈಸ್ ಮತ್ತು ನೈಟ್ ತಿನ್ನಲ್ಲ. ಸೊ ಅದಕ್ಕೆ ಅಲ್ಲಿ ಪನ್ನೀರು ಚಿಕನ್ ಏನೂ ಇಲ್ಲ. ಅದಕ್ಕೆ ಇದನ್ನು ತೊಗೊಂಡೋಗಿ ಮಧ್ಯಾಹ್ನ ತಿಂತೀನಿ. ಓಕೆ, ಅದು ರೆಡಿ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಒಂದ್ಸಲಿ ತೋರಿಸ್ತೀನಿ ನಿಮಗೆ. ಅಷ್ಟೇ ಗೈಸ್. ಹಾಗೆ ಇದ್ರ ರೆಸಿಪಿ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಈ ರೆಸಿಪಿನ ಮಾಡಿ ಹಾಕ್ತೀನಿ. ಓನ್ಲಿ ಈ ವಿಡಿಯೋಗೆ 5000 ಲೈಕ್ಸ್ ಬಂದರೆ ಮಾತ್ರ ಈ ರೆಸಿಪಿ ಮಾಡಿ ಹಾಕ್ತೀನಿ. ಓಕೆ ಬನ್ನಿ. ಇದು 20 ಮಿನಿಟ್ಸ್ ಆಗೋಷ್ಟರಲ್ಲಿ ನಾನು ನನ್ನ ಡಿಟಾಕ್ಸ್ ವಾಟರ್ನ ಕುಡಿಬೇಕು. ಸೊ ನಾನು ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೋತೀನಿ. ಫಸ್ಟು ರೆಡಿ ಮಾಡ್ಕೊಂಡು ಸೊ ಗೈಸ್ ರೆಡಿಯಾಗಿದೆ. ಈಗ ಇದನ್ನು ತೆಗೆದು ಬಾಕ್ಸಿಗೆ ಶಿಫ್ಟ್ ಮಾಡ್ಕೋಬೇಕಷ್ಟೇ. ಆ್ಯಂಡ್ ಟೇಸ್ಟ್ ಎಲ್ಲ ಸೂಪರಾಗಿರುತ್ತೆ. ಬಿಕಾಸ್ ನಾನು ನೈಟ್ ಕೂಡ ಇದೇ ಮಾಡ್ಕೊತೀನಿ. ಇದು ಬೇಗ ಇದನ್ನು ಬಾಕ್ಸಿಗೆ ಹಾಕ್ಬಿಡೋಣ. ಸೊ ಗೈಸ್ ಇವಾಗ ನಾನು ಅಕ್ಕ ಮನೆಗೆ ಬಂದೆ. ಇಲ್ಲಿ ಇವಾಗ ಹೋಗಿ ಮೇಲೆ ಅಕ್ಕನ ಕರ್ಕೊಂಡು ಕ್ಯಾಬ್ ಬುಕ್ ಮಾಡಿ ಹೋಗೋದಷ್ಟೇ ಬ್ಯಾಲೆನ್ಸ್ ಇರೋದು. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ನಾವು ಇವಾಗ ಬಂದ್ವಿ. ಅಲ್ಲ ಮ್ಯಾಮೇ ಪಾಪ ಕಾಯ್ಕೊಂಡು ನಮಸ್ಕಾರ ನೋಡಿ. ಹಾಯ್ ಮ್ಯಾಮ್. ಅಕ್ಕ ಬನ್ನಿ ಅಕ್ಕ, ನಮಗೆ ಮರ್ಯಾದೆನೇ ಇಲ್ಲ, ನಾವು ಹೋಗೋಣ ವಾಪಸ್ ಬನ್ನಿ. ಹಾಂ ಮ್ಯಾಮ್, ಈಗ ನಾವು ವಾಪಸ್ ಹೋಗ್ಬೇಕಾ ಇರ್ಬೇಕಾ ಹೇಳಿ? ಹಂಗಲ್ಲ, ಅವ್ರಿದ್ರೇನೆ ನೋಡಿ, ಅವ್ರಿಗೋಸ್ಕರ ನಿಮ್ಗೂ ಯುಕ್ತನಿಂದ ನಾವು ನಮ್ಮಿಂದ ಯುಕ್ತ ಅಲ್ವ ನೋಡಿ ಅಕ್ಕ. ಅಂದರೆ ಈಗಿರುತ್ತೆ. ನಮ್ಮ ಜೊತೆ ಒಬ್ಬರು ಮನು ಅಂತ ಕ್ಯಾಮ್ರಾಮನ್ ಸರ್ ಇರ್ತಾರೆ. ಅವ್ರು ವಿಡಿಯೋ ಮಾಡ್ತಾ ಇರ್ತಾರೆ, ನಾವು ಪೋಸ್ ಕೊಡ್ತಾ ಇರ್ತೀವಿ. ಹಿಂಗೆ ತಿರ್ಗಿ ಹಿಂಗೆ ಅನ್ನಿ ವಿಡಿಯೋ ಅಲ್ಲ. ನೋಡಿ ಗೈಸ್, ಶೂಟ್ ನಡೀತಾ ಇದ್ದಾರೆ. ಇವತ್ತಿನ ನಮ್ಮ ಶೂಟ್ ಗೆಸ್ಟ್ ಇಸ್ ಹಾರ್ಸ್ ರಾಜ.
ಸೊ ಎಸ್ ಗೈಸ್, ನಾವು ಇವಾಗ ಶೂಟೆಲ್ಲ ಮುಗಿಸಿ ಮನೆಗೆ ಬಂದ್ವಿ. ಆಲ್ರೆಡಿ ಲೇಟ್ ಆಗಿದೆ, ಅದಕ್ಕೆ ಇನ್ನು ಊಟ ಮಾಡಿಲ್ಲ, ಊಟ ಮಾಡಬೇಕು. ಅಷ್ಟರಲ್ಲಿ ಸನಿನ ಒಂದು ರೌಂಡ್ ಕರ್ಕೊಂಡೋಗಿ ಇವಾಗ ಶೂಟಲ್ಲೂ ಅಲ್ಲೂ ನಡೆದಿದ್ದೀವಿ. ಆದರೂ ಇನ್ನೊಂಚೂರು ನಾವು ವಾಕ್ ಮಾಡ್ಕೊಂಡು ಫ್ರೆಶ್ ಗಾಳಿ ತೊಗೊಂಡ್ಬರೋಣ ಅಂತ ನಾನು, ಅಕ್ಕ ಆ್ಯಂಡ್ ಸನ್ನಿ. ಇವತ್ತು ನಾನು, ಸುಷ್ಮಿತಾ, ಅಕ್ಕ, ಸನ್ನಿ ಮೂರೇ ಜನ. ಹೌದು ಗೈಸ್, 3 ಜನ. ಹೌದು ಗೈಸ್, ಮನೇಲಿ ಯಾರು ಇಲ್ಲ. ನಮ್ಮ ಯಜಮಾನ್ರು ಕೆಲಸದ ಮೇಲೆ ಹೋಗ್ಬಿಟ್ಟವ್ರೆ ಆಚೆ. ಹೌದು, ಪಿಂಕಿ, ಯುಕ್ತ, ಆಂಟಿ, ಅಂಕಲ್ ಎಲ್ಲರೂ ಊರಲ್ಲಿದ್ದಾರೆ. ಅವ್ರು ನಾಳೆ ಬರ್ತಾರೆ. ನಾನು ಅದಕ್ಕೆ ಲೇಟ್ ಆಯಿತು ಅಂತ ಇಲ್ಲೇ ಇದ್ದೀನಿ ಗೈಸ್. ಬೇಗ ಬರ್ತೀವಿ ಅನ್ಕೊಂಡು ಬೆಳಿಗ್ಗೆಯಿಂದ ಬಂದಿದ್ದೆ ಲೇಟು, ಅದಕ್ಕೆ ಅದಕ್ಕೆ ಅಷ್ಟೇ ಗೈಸ್. ಬನ್ನಿ ಹೋಗೋಣ ಇವಾಗ. ನಿನ್ನ ತಿಂದು ಖಾಲಿ ಮಾಡಿಬಿಟ್ಟೆ ಚೌಕಿ. ಯಾರಿಗೆಲ್ಲ ಇದು ನೆನಪಿದೆ ಅಕ್ಕ? ನಿಮ್ಗೆ ನೆನಪಿದೆ ಅಕ್ಕ? ತಿಂದ್ಬಿಟ್ಟೆ ಕಾಲೇಜಿಗೆ ಹೋಗ್ಬೇಕಾರೆ. ನಾನು ಸ್ಕೂಲ್ ಕಾಲೇಜಿಂದನೂ ಅಷ್ಟೇ. ನಮ್ಮ ಟೀಚರ್ಸ್ ಏನಾದರೂ ಕ್ಲಾಸಲ್ಲಿ ಪಾಠ ಮಾಡುವಾಗ ಹಿಂದೆ ಕೂತ್ಕೊಂಡಿದ್ದು ನಾವು ತಿಂತಾಯಿದ್ವಿ. ಗೈಸ್, ಯಾರಿಗೆಲ್ಲ ಇದು ನೆನಪಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಈ ಸನ್ನಿ ನಮ್ಮನ್ನಿಬ್ಬರು ಕೆಳಗಡೆ ಕರ್ಕೊಂಡೋಗ್ಬಿಟ್ಟು ಸುಮ್ಮನೆ ಕರ್ಕೊಂಬಂದು ಮೇಲಕ್ಕೆ, ಏನೂ ಮಾಡಲಿಲ್ಲ. ಗುರಾಯಿಸ್ಬೇಡ ನೀನು, ಕಣ್ಕಿತ್ತಾಕ್ಬಿಡ್ತೀನಿ. ಯುಕ್ತನ ಜಾಗ ಅವಳು ತಗೊಂಡಿದ್ದಾಳೆ ಗಾಯ್ಸ್. ಗುಡ್ ಮಾರ್ನಿಂಗ್. ಇವಾಗ ಸುಷ್ಮಿತಾ ಅಕ್ಕ ಮನೆಯಿಂದ ಹೊರಟಿದ್ದೀನಿ. ಸೊ ಮನೆಗೆ ಹೋಗಿ ಸಿಗ್ತೀನಿ. ಸೊ ಗೈಸ್, ನಾನು ಮನೆಗೆ ಬಂದು ಮತ್ತೆ ಆಚೆ ಹೋಗ್ಬೇಕಿತ್ತು ಒಂಚೂರು ಕೆಲಸ ಮುಗಿಸಿ ಮತ್ತೆ ಮನೆಗೆ ಬಂದೆ. ಇವಾಗ ಗೈಸ್ ಬಂದು ಇವಾಗ ಇದನ್ನೆಲ್ಲ ಚಾಪೆ ಹಾಸಿ ಇಲ್ಲಿ ಬಟ್ಟೆ ಇವಾಗ ಮಡಚ್ತಿದ್ದೀನಿ. ಇದನ್ನೆಲ್ಲ ಈಗ ಮಡಚಬೇಕು ಗೈಸ್. ಮಡಚಿಬಿಟ್ಟು ನನ್ನ ರೂಮ್ನ ಫುಲ್ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿ ಅದನ್ನು ಕೂಡ ತೋರಿಸ್ತೀನಿ. ಮೇ ಬಿ ಈ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ನಂಗೆ ಗೊತ್ತಿಲ್ಲ, ಬಿಕಾಸ್ ಜೋಡ್ಸೋಕ್ಕಂತೂ ತುಂಬ ಟೈಮ್ ಬೇಕು ನನಗೆ. ಯಾಕಂದರೆ ಕಬರ್ಡ್ಸಲ್ಲಿ ಇರೋದನ್ನು ತೆಗಿಬೇಕು ಅಂದ್ಕೊಂಡಿದ್ದೀನಿ ನಾನು. ನಂಗೆ ಗೊತ್ತಿಲ್ಲ ಏನಾಗುತ್ತೆ. ಇಲ್ಲಷ್ಟು ಬಟ್ಟೆ ಇದೆ ಗೈಸ್, ಅಲ್ಲಷ್ಟು ಬಟ್ಟೆ ಇದೆ. ಇದೊಂಚೂರು ಇದಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಗೈಸ್. ಓ ಮೈ ಗಾಡ್. ಸೊ ಗೈಸ್, ವೆಲ್ಕಮ್ ಟು ಕಮೆಂಟ್ಸ್ ಓದೋ ಸೆಷನ್. ಆ್ಯಂಡ್ ಇವತ್ತು ನಾನು ಕಮೆಂಟ್ಸ್ ಓದ್ತಾ ಇರೋದು ನನ್ನ ಪ್ರೀವಿಯಸ್ ವ್ಲಾಗ್. ಅಂದರೆ 2 ವ್ಲಾಗ್ ನಾನು ಕಮೆಂಟ್ಸ್ ಓದಿಲ್ಲ. ಯಾವ ವ್ಲಾಗ್ದಂದರೆ ಅದೇ ನವೀನ್ ಗಿಫ್ಟ್ ತೊಗೊಳ್ಳೋದನ್ನು ವ್ಲಾಗ್ ಮಾಡಿದ್ನಲ್ಲ, ಆ ವ್ಲಾಗ್ದು. ಯಾರೋ ವಾಣಿಶ್ರೀ AKP8Z ಅವರು ಗಿಫ್ಟ್ ಸೂಪರ್, ಜೋಡಿ ಸೂಪರ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಸೋನು F4S3B ಅವರು, ರಚ್ಚು ಪ್ಲೀಸ್ ಡೂ ಕುಕಿಂಗ್ ವೀಡಿಯೋಸ್, ವಿ ಲವ್ ಟು ಸಿ ಯು ಕುಕಿಂಗ್. ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಕುಕಿಂಗ್ ವೀಡಿಯೋಸ್ ಮಾಡಿದೆ, ಬಟ್ ನಂಗೆ ಅಷ್ಟು ರೀಚ್ ಸಿಗಲಿಲ್ಲ, ಅದಕ್ಕೆ ನಾನು ಸ್ಟಾಪ್ ಮಾಡಿದೆ. ಬಟ್ ಅದನ್ನು ಬಿಟ್ಟು ನಾನು ಮನೇಲಿ ನಾರ್ಮಲ್ ಬೇರೆ ರೆಸಿಪೀಸ್ನ ಟ್ರೈ ಮಾಡಿದೆ. ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಐ ವಾಂಟ್ ಟು ಶೇರ್ ಇಟ್ ಟು ಯು ಗೈಸ್, ಬಟ್ ಜಾಸ್ತಿ ಕಮೆಂಟ್ಸ್ ಬಂದರೆ ಖಂಡಿತ ಶೇರ್ ಮಾಡ್ತೀನಿ. ಪ್ರಕೃತಿ GH ಅವರು, ಪ್ಲೀಸ್ ರೀಡ್ ಮೈ ಕಮೆಂಟ್ ಆ್ಯಂಡ್ ಆಲ್ಸೋ ಮೈ ನೇಮ್, ಮೈ ಫಸ್ಟ್ ಕಮೆಂಟ್ ರಚ್ಚು. My sis name is also same. Your vlogs are so good and interesting watching. Your vlogs never get bored. Navin is very lucky to have you because you are such a kind-hearted. Happy birthday, Rachu. Thank you so much. It's so sweet. ಥ್ಯಾಂಕ್ಸ್ ನಮ್ಮ ವ್ಲಾಗ್ ನೋಡ್ತಿರೋದಕ್ಕೆ. ಖಂಡಿತ ಹೀಗೆ ಎಂಟರ್ಟೈನ್ ಮಾಡ್ತೀನಿ. ಇನ್ನೂ ನಮ್ಮ ವ್ಲಾಗ್ಸನ್ನು ನೋಡಿ. ಆ್ಯಂಡ್ ಕೈಂಡಾಗಿರಬೇಕು. ಏನು ಮಾಡೋದು, ಒಳ್ಳೆಯವ್ರ ಥರ ಇರೋಣ, ಕೆಟ್ಟವ್ರ ಥರ ಇರೋಣ. ಏನಂತೀರ? ಕರೆಕ್ಟ್ ಅಲ್ವಾ? ಅಷ್ಟು ತುಂಬ ಒಳ್ಳೆಯವರು ಆಗಬಾರ್ದು. ಬೆಸ್ಟ್ ಬರ್ತ್ಡೇ ಸಾಂಗ್ ಅನ್ನೋ ಪೇಜ್ ಅವರು ಕಮೆಂಟ್ ಮಾಡಿದ್ದಾರೆ. ಹ್ಯಾಪಿ ಬರ್ತ್ಡೇ ಟು ಸಮ್ವನ್ ಟ್ರೂಲಿ ವಂಡರ್ಫುಲ್. ಮೇ ದಿಸ್ ಇಯರ್ ಬಿ ಫಿಲ್ಡ್ ವಿತ್ ಎಕ್ಸೈಟಿಂಗ್ ಅಡ್ವೆಂಚರ್, ಚೆರಿಸ್ಡ್ ಮೂಮೆಂಟ್ ಆ್ಯಂಡ್ ಎಂಡ್ಲೆಸ್ ಲವ್. ಎಂಜಾಯ್ ಯೋರ್ ಡೇ. ಎಂಜಾಯ್ ಮಾಡಿದೆ ನಾನು. ಥ್ಯಾಂಕ್ ಯು ಸೋ ಮಚ್. Spoo Vaish Creatures. Hi Akka, I am Vaishnavi from Ramdurg. I am big fan of you and Naveen bro and your mom, and you and Sushmita Akka bonding is very nice. I am very excited to see your videos. I am studying in high school. I love you so much, all your family, and one of my dream, I am waiting to see your family and Sushika family. Oh, so sweet. Thank you ಕಮೆಂಟ್ ಮಾಡಿದ್ದಕ್ಕೆ, ಎಲ್ಲರೂ ಇಷ್ಟಪಡ್ತೀರಾ ಅಂದಿದ್ದಕ್ಕೆ. ನಿಮಗೆ ಇದು ಹಾರ್ಟ್. ಆಮೇಲೆ ಡ್ಯಾಡ್ ಲಿಟಲ್ ಪ್ರಿನ್ಸ್
SHB1BM. Okay, Akka, no problem. It's your personal. And thank you for saying my name in vlog. I'm your big fan. ಮೇ ಬಿ ಯಾವುದೋ ಮುಂಚೆ ಕಮೆಂಟಿಗೆ ನಾನು ಆನ್ಸರ್ ಮಾಡಿದ್ದೀನಿ ಅದಕ್ಕೆ. ಶಂಕರ್ ಕಾಂತಿ GE3SD ಅವರು, ಹಾಯ್ ಅಕ್ಕ, ನವೀನ್ ಬ್ರೋ ಕೊಟ್ಟ ಗಿಫ್ಟ್ ಹಣ ಎಷ್ಟು ಪ್ಲೀಸ್ ರಿಪ್ಲೈ ಮಾಡಿ ಅಕ್ಕ. ಓಕೆ, ಇದೆಲ್ಲ ನಿಮಗೆ ಟಾಸ್ಕು. ನನ್ನ ನೆಕ್ಸ್ಟ್ ವ್ಲಾಗ್ ನನಗೆ ಹಾಕ್ತೀನಲ್ಲ, ಆ ವ್ಲಾಗ್ಗೆ ಅದ್ರ ಪ್ರೈಸ್ ಎಷ್ಟು ಅಂತ ಕಮೆಂಟ್ ಮಾಡಿ. ಯಾರು ಕಮೆಂಟ್ ಮಾಡ್ತಾರೋ ಅವ್ರ ಕಮೆಂಟನ್ನು ಪಿನ್ ಮಾಡ್ತೀನಿ ನಾನು. ಓಕೆ, ಗಗನ 12B ಅವರು, ಡಯಟ್ ವ್ಲಾಗ್ ಮಾಡಿ ಲುಕಿಂಗ್ ಪ್ರಿಟಿ ಆನ್ ಯೋರ್ ಬರ್ತ್ಡೇ ಆ್ಯಂಡ್ ಸ್ಲಿಮ್. ಎಲ್ಲರೂ ಒಂದೊಂದು ಹೇಳ್ತಾರೆ, ದಪ್ಪ ಹಾಗೆ ಇದ್ದೀರಾ, ಚೇಂಜ್ ಆಗಿಲ್ಲ, ದಪ್ಪ ಆಗಿದ್ದೀರಾ ಅಂತ. ಕೆಲವರು ನಿಜ ಸಣ್ಣ ಆಗಿದ್ದೀರಾ ಅಂತಾರೆ. ಬಟ್ ನಾನು ವೆಯ್ಟ್ ನೋಡಿದಾಗ ಗೊತ್ತಾಗುತ್ತೆ ಐ ಹ್ಯಾವ್ ಲಾಸ್ಟ್ ವೆಯ್ಟ್ ಅಂತ. ಬಟ್ ಖಂಡಿತ ಮಾಡ್ತೀನಿ, ನಾನು ಫುಲ್ ಟ್ರಾನ್ಸ್ಫಾರ್ಮ್ ಆದಮೇಲೆ ಪಕ್ಕ ಮಾಡ್ತೀನಿ. ಅಂಜು 2005, ರಚನಾ ಅಕ್ಕ, ಮೆನ್ಸ್ ಯಾವುದಾದ್ರೂ ಬೆಸ್ಟ್ ಸನ್ಸ್ಕ್ರೀನ್ನ ಹೇಳಿ ಪ್ಲೀಸ್. ಎಸ್, ಈ ಇನ್ನೊಂದು ಚಾನಲ್ ನಾನು ಮಾಡ್ತೀನಿ ಅನ್ನೆಲ್ಲ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ ವ್ಲಾಗ್ ಕೂಡ ರೆಡಿಯಾಗಿದೆ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಆ ಚಾನಲಲ್ಲಿ ಎಲ್ಲ ಈ ಥರ ಕಂಟೆಂಟ್ಸೇ ಜಾಸ್ತಿ ಮಾಡ್ತೀನಿ ನಾನು. ಬೆಸ್ಟ್ ಸನ್ಸ್ಕ್ರೀನ್ ಯಾವುದು, ಪ್ರಾಡಕ್ಟ್ಸ್ ರಿವ್ಯೂ ಕೊಡ್ತೀನಿ, ನಿಜ ತೊಗೋಬೇಕಾ ತೊಗೋಬಾರ್ದು ಅಂತ ಖಂಡಿತ ಹೇಳ್ತೀನಿ ಗೈಸ್. ಕೀರ್ತನ BL4EG, ಲವ್ ಫ್ರಮ್ ತುಮಕೂರು, ಲವ್ ಫ್ರಮ್ ಬ್ಯಾಂಗ್ಳೂರ್. ಸೊ ಈ ವ್ಲಾಗ್ದು ಅಷ್ಟೇ. ಆಮೇಲೆ ಪ್ರ್ಯಾಂಕ್ ಮಾಡಿದ್ನಲ್ಲ ನನ್ನ ಜೋಲೋ ಚಿಪ್ ಪ್ರ್ಯಾಂಕು, ಅದ್ರದ್ದು ಕಮೆಂಟ್ಸ್ ಇದೆ, ಸೊ ಅದನ್ನು ಓದ್ತೀನಿ ಈಗ. ಮಂಜು ಟ್ರಾವೆಲರ್ ಸೂಪರ್ ಅಂತ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಆಮೇಲೆ ತನುಶ್ರೀ 527 ಅವರು, ಲವ್ ಫ್ರಮ್ ಹೊಸೂರು, ಥ್ಯಾಂಕ್ ಯು. ಆಮೇಲೆ ಶೋ ಸಮ್ ಲವ್ LV ಅನ್ನೋರು, ಅಕ್ಕ ಹೀಗೆ ಸ್ವಲ್ಪ ಸಣ್ಣ ಆಗಿ ಸೀರಿಯಲ್ ಸಿನಿಮಾ ಆಫರ್ ಬರ್ಬೋದು, ಸಣ್ಣ ಆದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತೀರಾ. ಸಣ್ಣ ನಾನು ಆಗ್ತಿದ್ದೀನಿ, ನಂಗೆ ಅನ್ಹೆಲ್ದಿ ವೇಯಲ್ಲಿ ಆಗೋಕ್ಕೆ ಇಷ್ಟ ಇಲ್ಲ. ಹೆಲ್ದಿ ವೇಯಲ್ಲೇ ಮನೆ ಊಟ ತಿನ್ಕೊಂಡೆ ವೆಯ್ಟ್ ರೆಡ್ಯೂಸ್, ಫ್ಯಾಟ್ ಲಾಸ್ ಮಾಡಬೇಕು ಅಂತ. ಆ್ಯಂಡ್ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಮುಂಚೆ ಸೀರಿಯಲ್ಲು ಮಾಡಿದ್ದೀನಿ, ಸಿನಿಮಾನೂ ಮಾಡಿದ್ದೀನಿ. ಬಟ್ ಮೇ ಬಿ ಇನ್ನೂ ದೊಡ್ಡ ಚಾನ್ಸ್ ಸಿಗ್ಬೋದು ನೀವು ಹೇಳ್ದಂಗೆ. ಓಕೆ, ಅನಿತಾ U2G ಅವರು, ಪಾಪ ನವೀನ್ ಬ್ರೋ, ಏನು ಪಾಪ ಇಲ್ಲ ಅವನು ನೆಕ್ಸ್ಟ್ ಪ್ರ್ಯಾಂಕ್ ಅಂತ ಬಂದರೆ ನನ್ನನ್ನು ಫುಲ್ ರುಬ್ತಾನೆ. ಬಟ್ ಇಟ್ಸ್ ಓಕೆ. ಆ್ಯಂಡ್ ನನ್ನ ಕೂದಲು ಹಿಂಗಿರೋದು, ನಾನು ಶೂಟ್ ನೋಡಿದಿರಲ್ಲ, ಎಲ್ಲ ಕಲ್ ಮಾಡಿದರು. ಇವಾಗ ಸ್ವಲ್ಪ ಹೇರ್ ಪಿನ್ಸೆಲ್ಲ ಓಪನ್ ಮಾಡಿದ್ದೀನಿ, ಅದಕ್ಕೆ ಹಿಂಗೆ ಬಿಟ್ಟಿದ್ದೀನಿ. ಇವಾಗ ಆಯಿಲ್ ಹಚ್ಚಿ ಮಸಾಜ್ ಮಾಡಿ ಹೆಡ್ ಬಾತ್ ಮಾಡಬೇಕು ಅಷ್ಟೇ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚು ನವೀನ್ ಯೂಟ್ಯೂಬ್ ಚಾನಲ್ನ ಆ್ಯಂಡ್ ಸ್ಟೈಲ್ ವಿತ್ ರಚು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.